ರಾಜಾಧಿರಾಜ. ಅವರ ಡೈಲಾಗ್ ಇಷ್ಟ ಆಗಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ರಾವಣ #, ಯಶ್ ಅಂತ ಹಾಕಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ಸ್ನೇಹಿತರೆ, ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಎಕ್ಸ್ಪೆಕ್ಟೆಡ್ ಮೂವಿ ರಾಮಾಯಣ ಸಿನಿಮಾ. ಈ ಸಿನಿಮಾದ ಟ್ರೈಲರ್ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ರಿಲೀಸ್ ಆಗಿ ಈಗ ಸಿಕ್ಕಾಪಟ್ಟೆ ವ್ಯೂಸ್ಗಳನ್ನ ಪಡಿತಾ ಇದೆ. ಈ ರಾಮಾಯಣ ಸಿನಿಮಾದ ಟ್ರೈಲರ್ನ ಯಾಕೆ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ರಿಲೀಸ್ ಮಾಡಿದ್ರು, ಎಲ್ಲರೂ ಮಲ್ಕೊಂಡಿರೋ ಟೈಮಲ್ಲಿ ಈ ಒಂದು ಟ್ರೈಲರ್ನ ರಿಲೀಸ್ ಮಾಡಿದ್ರಲ್ಲ ಯಾಕೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡ್ಕೊಂತ ಹೋಗೋಣ. ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮಗೆ ತಲುಪತ್ತೆ ಅಂತ ಹೇಳ್ತಾ, ಸ್ನೇಹಿತರೆ, ನಾನು ಈ ರಾಮಾಯಣ ಟ್ರೈಲರ್ ನೋಡಿದೆ. ಬಾಬಾ ರಾವಣ ಏನ್ರಿ, ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ರಾವಣ ಒಂದು ಗೆಟಪ್ ಶಾಕ್ ಆಗ್ಬಿಟ್ಟೆ. ಅದ್ರೊಂದು ಡೈಲಾಗ್ ಹೇಳ್ತಾರೆ, ಯಾರೇನು ಅಂತಂದ್ರೆ ರಾಜಾದಿರಾಜ ಅಂತ ಹೇಳ್ತಾರೆ. ಹಾಗೇನೆ ರಾಮ ಕ್ಯಾರೆಕ್ಟರ್ ಕೂಡ ಸಖತ್ತಾಗಿದೆ. ಹಾಗೆ ಸೀತಾ ಕ್ಯಾರೆಕ್ಟರ್ನು ಕೂಡ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಸಾಯಿ ಪಲ್ಲವಿ ಅವರು. ಇನ್ನು ಏನಪ್ಪ ಮುಖ್ಯವಾದ ವಿಷಯ ಅಂದ್ರೆ, ನಮ್ಮ ಭಾರತ ಚಿತ್ರರಂಗದ ಇತಿಹಾಸದಲ್ಲೇ ಅತಿ ಹೆಚ್ಚು ನಿರೀಕ್ಷೆ ಮೂಡಿಸಿರುವ ಸಿನಿಮಾ ರಾಮಾಯಣ. ರಾಮಾಯಣ ಸಿನಿಮಾದ ನಿರ್ದೇಶಕರು ನಿತೇಶ್ ತಿವಾರಿ. ಈ ರಾಮಾಯಣ ಸಿನಿಮಾದ ಟ್ರೈಲರ್ ಇವತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ಬಿಡುಗಡೆಯಾಗಿ ಪ್ರಪಂಚಾದ್ಯಂತ ಅತಿ ಹೆಚ್ಚು ವೀಕ್ಷಣೆಯನ್ನ ಪಡ್ಕೊಂಡಿದೆ. ನಿಜವಾಗ್ಲೂ ಈ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಬಿಟ್ಟಿದ್ದೇ ಇದೇ ಕಾರಣಕ್ಕಂತ ನನ್ನ ಒಂದು ಭಾವನೆ. ಈ ರಾಮಾಯಣ ಟ್ರೈಲರ್ ನೋಡ್ತಾ ಇದ್ರೆ ನಮಗೆ ಅಯೋಧ್ಯೆಯ ಭವ್ಯ ಬಂಗಲೆಗಳು ಹಾಗೂ ದಂಡಕಾರಣ್ಯದ ರಮಣೀಯ ರೌದ್ರ ಪರಿಸರ ನಮ್ಮ ಕಣ್ಣಿಗೆ ಹಬ್ಬವನ್ನುಂಟು ಮಾಡ್ತಾ ಇದೆ. ಈ ರಾಮಾಯಣ ಟ್ರೈಲರ್ ತುಂಬಾ ಕಲಾತ್ಮಕವಾಗಿದ್ದು, ಈ ಟ್ರೈಲರ್ ನಮ್ಮನ್ನೆಲ್ಲ ತ್ರೇತಾಯುಗಕ್ಕೆ ಕರ್ಕೊಂಡು ಹೋಗ್ತಾ ಇದೆ. ಈ ಸಿನಿಮಾಗೆ ಗ್ರಾಫಿಕ್ ವರ್ಕ್ ಮಾಡಿರೋದು ಆಸ್ಕರ್ ಪ್ರಶಸ್ತಿ ವಿಜೇತ ಸಂಸ್ಥೆಯಾದ DNEG. ಇವರ ಒಂದು ವರ್ಕ್, ಈ ಒಂದು ಟ್ರೈಲರ್ ನಲ್ಲಿ ಇವರ ಒಂದು ಗ್ರಾಫಿಕ್ಸ್ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ಅಂದ್ರೆ ಅದು ನೀವು ಟ್ರೈಲರ್ ನೋಡಿದ್ರೇ ಗೊತ್ತಾಗೋದು. ನಿಜವಾಗ್ಲೂ ನನಗಂತೂ ಈ ಟ್ರೈಲರ್ ನೋಡಿ ಪದೇ ನಾನು ಹೆಚ್ಚು ಕಡಿಮೆ ಒಂದು 3-4 ಸರಿ ನೋಡಿರ್ಬೋದೇನೋ ಈ ಟ್ರೈಲರ್. ಅಷ್ಟು ಸಖತ್ತಾಗಿದೆ ಈ ಟ್ರೈಲರು. ಹಾಗಾಗಿ ಯಾಕೆ ಈ ಟ್ರೈಲರ್ ರಿವ್ಯೂ ಮಾಡಬಾರ್ದು ಅಂತ ಹೀಗೆ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ಬಿಟ್ಟು ಟ್ರೈಲರ್ ನೋಡ್ಬಿಟ್ಟು ರಿವ್ಯೂ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ನಾವು ಸಂಜೆ ಹೊತ್ತಲ್ಲಿ ಈ ಒಂದು ರಾಮಾಯಣ ಸಿನಿಮಾದ ಟ್ರೈಲರ್ ರಿವ್ಯೂ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನೀವೆಲ್ಲರೂ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ರಾವಣ ಕ್ಯಾರೆಕ್ಟರ್ ನಿಮಗೆ ಇಷ್ಟ ಆಯ್ತಾ? ಇಷ್ಟ ಆಗಿದ್ರೆ, ಅವರ ಡೈಲಾಗ್ ಇಷ್ಟ ಆಗಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ರಾವಣ #, ಯಶ್ ಅಂತ ಹಾಕಿ. ಯಾರ್ಯಾರಲ್ಲ #ಅಲ್ಲಿ ಯಶ್ ರಾವಣ ಅಂತ ಹಾಕ್ತೀರ ನೋಡ್ತೀನಿ. ಯಾರೆಲ್ಲ ನಮ್ಮ ಯಶ್ ಅವ್ರಿಗೆ ಸಪೋರ್ಟ್ ಮಾಡ್ತೀರಿ ಅಂತ ಈ ಮುಖಾಂತರ ಗೊತ್ತಾಗುತ್ತೆ. ಹಾಗೇನೆ ಈ ಸಿನಿಮಾದ ವಿಜುವಲ್ ಎಫೆಕ್ಟ್ಸು ಸಾಕಾಗಿದೆ. ಈ ಸಿನಿಮಾ ನಿಜವಾಗ್ಲೂ ಬ್ಲಾಕ್ ಬಸ್ಟರ್ ಆಗೋದ್ರಲ್ಲಂತೂ ಸಂದೇಹ ಇಲ್ಲ. ಇನ್ನೂ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಡೈಲಾಗ್ ಇದಾವು, ನಾನು ಈ ವಿಡಿಯೋದಲ್ಲಿ ಹಾಕ್ತೀನಿ. ಅವ್ರ ಡೈಲಾಗ್ಸ್ ಅಷ್ಟೇ ಸೂಪರ್ ಬಿಡ್ರಿ. ಅವ್ರ ವಾಯ್ಸ್ಗೂ ಅವರ ಒಂದು ಗತ್ತಿಗೂ ಹಬ್ಬ ಶಾಕ್ ಆಗ್ಬಿಟ್ಟೆ ನಾನು ನೋಡಿ. ನೀವೆಲ್ಲರೂ ನೋಡಿದ್ರ ಅಂತ ಭಾವಿಸ್ತೀನಿ. ಬನ್ನಿ, ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಡೈಲಾಗ್ಸ್ ಏನಿದೆ ಆ ಡೈಲಾಗ್ ಬಿಟ್ಸ್ನ ನಿಮಗೆ ಈ ವಿಡಿಯೋದಲ್ಲಿ ಕೇಳಿಸ್ತೀನಿ, ಹಾಗೆ ತೋರಿಸ್ತೀನಿ. ಸೂಪರ್. ಸಿನಿಮಾದಲ್ಲಿ ರಣಬೀರ್ ಕಪೂರ್ ಅವರು ರಾಮನ ಪಾತ್ರದಲ್ಲಿ ಮಿಂಚ್ತಾ ಇದ್ದಾರೆ. ನಿಜವಾಗ್ಲೂ ಈ ಒಂದು ರಾಮ ನೋಡಿಬಿಟ್ಟು, ನಿಜವಾಗ್ಲೂ ರಣಬೀರ್ ಕಪೂರ್ ಅವ್ರನ್ನ ನೋಡಿಬಿಟ್ಟು ಏನು ರಿಯಲ್ ಆಗಿ ರಾಮನೇನೋ ಅನ್ನೋ ಥರ ಫೀಲ್ ಆಯಿತು. ಹಾಗೆ ಶೂರ್ಪನಖಿ ಪಾತ್ರ ನಮ್ಮ ತಮಿಳು ಆ್ಯಕ್ಟ್ರು, ಅವ್ರ ಹೆಸರು ಮರೆತುಬಿಟ್ಟೆ, ಓಕೆ, ಅವ್ರು ಮಾಡಿದ್ದಾರೆ. ಅವರು ಕೂಡ ಅದ್ಭುತವಾಗಿ
ಈ ಒಂದು ಶೂರ್ಪನಖಿ ಕ್ಯಾರೆಕ್ಟರ್ ಮಾಡಿದ್ದಾರೆ. ಹಾಗೆ ಈ ಸಿನಿಮಾದಲ್ಲಿ ಬರ್ತಕ್ಕಂಥ ಎಲ್ಲಾ ಕ್ಯಾರೆಕ್ಟರ್ಗಳು ಅದ್ಭುತವಾಗಿದ್ದಾವೆ. ಅದರಲ್ಲೂ ಎಸ್ಪೆಷಲಿ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಒಂದು ರಾವಣ ಗೆಟಪ್ ಇದೆಯಲ್ಲ, ರಾಜಾದಿ ರಾಜ ಅಂತ ಹೇಳ್ತಾರಲ್ಲ, ಸೂಪರ್. ಬನ್ನಿ ಮತ್ತಾಗ್ತೇಳ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಡೈಲಾಗ್ ನ ನೋಡ್ಕೊಂಡ್ ಬಂದ್ಬಿಡೋಣ. ದೇವಲೋಕ, ಭೂಲೋಕ, ಪಾತಾಳಲೋಕ, ಮೂರು ಲೋಕಗಳಲ್ಲೂ ಇನ್ನು ನನ್ನದೇ ಸಾಮ್ರಾಜ್ಯ, ರಾವಣ ರಾಜ್ಯ. ನಿನ್ನ ಸೇಡು ತೀರಿಸಿಕೊಳ್ಳುವುದು ನಿಶ್ಚಿತ ಶೂರ್ಪಣಖಿ. ರಾಮನ ಮೃತ್ಯು ಘೋರವಾಗಿರುವುದು, ಅಪಮಾನ ಘನಘೋರವಾಗಿರುವುದು. ನೋಡಿದ್ರಲ್ವಾ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಡೈಲಾಗ್ಸ್ ಹೇಗಿದೆ ಅಂತ ನೋಡಿದ್ರಿ. ಹಾಗೇನೆ ಈ ಸಿನಿಮಾದ ಇನ್ನೊಂದು ಹೈಲೈಟ್ ಏನಪ್ಪ ಅಂದ್ರೆ ನಮ್ಮ AR ರೆಹಮಾನ್ ಅವರ ಮ್ಯೂಸಿಕ್ಗೆ ಎಲ್ರು ಫಿದಾ ಆಗೋದಂತೂ ಗ್ಯಾರಂಟಿ. ಹಾಗೇನೆ ಈ ಸಿನಿಮಾದ ಡೈರೆಕ್ಟರ್ ಮಾತ್ರ ಎಂತಹ ಒಳ್ಳೆ ಕೆಲಸ ಮಾಡಿದ್ರಂದ್ರೆ, ಇದು ನಮ್ಮ ಯುವ ಪೀಳಿಗೆಗೆ ಈ ರಾಮಾಯಣ ಬೇಕೇ ಬೇಕು. ಯಾಕಂದ್ರೆ ಈ ರಾಮಾಯಣನ ಯಾರು ಕೂಡ ಯುವ ಪೀಳಿಗೆಯವರು ನೋಡಿಲ್ಲ, ಇದು ಹೇಗಿದೆ ಅಂತ ತಿಳ್ಕೊಂಡಿಲ್ಲ. ಅದನ್ನ ನಾವು ಈಗಿನ ಪೀಳಿಗೆಗೆ ಈ ರಾಮಾಯಣ ಸಿನಿಮಾವನ್ನು ತೋರಿಸಿದ್ರೆ, ಓ ರಾಮ ಹೀಗಿದ್ನಾ, ಸೀತೆ ಹೀಗಿದ್ರ, ಲಕ್ಷ್ಮಣ ಹೀಗಿದ್ನಾ, ಓ ರಾವಣ ಅಂದ್ರೆ ಹೀಗೆನಾ ಅನ್ನೋದು ಕಣ್ಮುಂದೆನೆ ಬಂದಂಗಾಗುತ್ತೆ. ಆ ಒಂದು ಅಜುಮಲ್ಲಿ ಅವ್ರು ಇರ್ತಾರೆ, ಇಮ್ಯಾಜಿನೇಷನ್ಗೆ ಹೋಗ್ತಾರೆ, ಈ ತರ ಇದ್ರಲ್ಲ ರಾವಣ ಅನ್ನೋ ತರ. ನಿಜವಾಗ್ಲೂ ನಾನಂತೂ ಹೇಳ್ದಲ್ಲ, ಟ್ರೈಲರ್ ನೋಡಿ ನನಗೆ ಮಾತೇ ಬರ್ತಾ ಇಲ್ಲ ಕಣ್ರಿ, ಆ ತರ ಆಗಿದೆ. ನಾವೆಲ್ರು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಸಪೋರ್ಟ್ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಕನ್ನಡ ಚಿತ್ರರಂಗ ಉಳಿಸಿ, ಕನ್ನಡ ಚಿತ್ರರಂಗ ಬೆಳೆಸಿ. ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.